ಹಾಯ್ ಸ್ನೇಹಿತರೆ, ಕಳೆದ ಕೆಲವು ಗಂಟೆಗಳಲ್ಲಿ ಜಿಯೋಪಾಲಿಟಿಕ್ಸ್ಗೆ ಸಂಬಂಧಿಸಿದಂತೆ ಹಲವು ದೊಡ್ಡ ಅಪ್ಡೇಟ್ಗಳು ಬಂದಿವೆ. ಇವುಗಳ ಪ್ರಭಾವ ಭಾರತದ ವಿದೇಶಾಂಗ ನೀತಿ, ಭದ್ರತೆ ಮತ್ತು ಮುಂದಿನ ನಿರ್ಧಾರಗಳ ಮೇಲೆ ನೇರವಾಗಿ ಇರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣ ಗಮನದಿಂದ ಕೊನೆಯವರೆಗೂ ನೋಡುವುದು ಬಹಳ ಮುಖ್ಯ. ಮೊದಲು ಭಾರತ-ಅಮೆರಿಕ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತದ ಮೇಲೆ ಕಠಿಣ ವ್ಯಾಖ್ಯೆಗಳನ್ನು ಮಾಡಿದ್ದಾರೆ ಮತ್ತು ಭಾರತದ ಮೇಲೆ ಟ್ಯಾರಿಫ್ಗಳನ್ನು ಹೆಚ್ಚಿಸುವುದಾಗಿ ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ಹೇಳಿದ್ದೇನೆಂದರೆ, ಪ್ರಧಾನಮಂತ್ರಿ ಮೋದಿ ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು, ತಾನು ಸಂತೋಷವಾಗಿಲ್ಲ ಎಂದು ಮೋದಿಗೆ ಮುಂಚಿತವಾಗಿಯೇ ತಿಳಿದಿತ್ತು ಎಂದು ಹೇಳಿದ್ದಾರೆ. ಭಾರತ ರಷ್ಯಾದೊಂದಿಗೆ ವಾಣಿಜ್ಯವನ್ನು ಮುಂದುವರಿಸಿದರೆ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಎಂದು, ಇದನ್ನು ಭಾರತಕ್ಕೆ ಸಂತೋಷಪಡಿಸುವ ಅಗತ್ಯವಿದೆ ಎಂದು ಆಯನ್ ಹೇಳಿದ್ದಾರೆ. ಟ್ರಂಪ್ ಈಗಾಗಲೇ ಭಾರತದ ಮೇಲೆ ವಿಧಿಸಿದ ಟ್ಯಾರಿಫ್ಗಳನ್ನು 50%ನಿಂದ 70% ಅಥವಾ 80% ವರೆಗೆ ಹೆಚ್ಚಿಸಬಹುದು ಎಂದು, ಕೆಲವು ಟ್ಯಾರಿಫ್ಗಳು 500% ವರೆಗೂ ಹೋಗಬಹುದು ಎಂದು ಹೇಳುತ್ತಿದ್ದಾರೆ. ಈ ವ್ಯಾಖ್ಯೆಗಳು ಬಂದ ಸಮಯದಲ್ಲಿ ಅಮೆರಿಕ ವೆನಿಜುವೆಲಾದಲ್ಲಿ ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಅಲ್ಲಿನ ಪರಿಸ್ಥಿತಿ ವೇಗವಾಗಿ ಬದಲಾಗಿದೆ. ಇದರಿಂದ ಟ್ರಂಪ್ ಈಗ ಬಹಳ ದೂಕುಡು ಮೂಡ್ನಲ್ಲಿದ್ದಾರೆ ಎಂದು, ಆರ್ಥಿಕ ಒತ್ತಡವನ್ನು ಆಯುಧವಾಗಿ ಬಳಸಲು ಹಿಂದೇಟಿ ಹೋಗುತ್ತಿಲ್ಲ ಎಂದು ಸ್ಪಷ್ಟವಾಗುತ್ತದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯ ಅಪ್ಡೇಟ್ ಸ್ಯಾಟಲೈಟ್ ಇಂಟರ್ನೆಟ್ಗೆ ಸಂಬಂಧಿಸಿದ್ದು. ಎಲಾನ್ ಮಸ್ಕ್ರ ಸಂಸ್ಥೆ ಸ್ಟಾರ್ಲಿಂಕ್ ಅಕಸ್ಮಾತ್ ವೆನಿಜುವೆಲಾದಲ್ಲಿ ತನ್ನ ಇಂಟರ್ನೆಟ್ ಸೇವೆಗಳನ್ನು ಸಕ್ರಿಯಗೊಳಿಸಿದೆ. ಹಿಂದೆ ವೆನಿಜುವೆಲಾದಲ್ಲಿ ಸ್ಟಾರ್ಲಿಂಕ್ ಸೇವೆ ಇರಲಿಲ್ಲ. ಆದರೆ ಈಗ ಕಂಪನಿ ಪ್ರಕಟಿಸಿದೆ, ಮುಂದಿನ 1 ತಿಂಗಳ ಕಾಲ ವೆನಿಜುವೆಲಾ ಪ್ರಜೆಗಳಿಗೆ ಉಚಿತ ಸ್ಯಾಟಲೈಟ್ ಇಂಟರ್ನೆಟ್ ನೀಡುತ್ತೇವೆ ಎಂದು. ತಜ್ಞರು ಹೇಳುತ್ತಿದ್ದಾರೆ, ಇಷ್ಟು ತ್ವರಿತವಾಗಿ ಒಂದು ದೇಶದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಸಕ್ರಿಯಗೊಳಿಸುವುದರಿಂದ ಒಂದು ಪ್ರಶ್ನೆ ಎದ್ದಿದೆ. ಯಾವುದೇ ದೇಶದ ಸರ್ಕಾರದ ಅನುಮತಿ ಇಲ್ಲದೆ ಈ ತಂತ್ರಜ್ಞಾನವನ್ನು ಬಳಸಬಹುದೇ? ಸ್ಟಾರ್ಲಿಂಕ್ ಸ್ಯಾಟಲೈಟ್ಗಳು ಈಗಾಗಲೇ ಆ ಪ್ರದೇಶವನ್ನು ಕವರ್ ಮಾಡುತ್ತಿವೆ ಎಂದು, ಅಗತ್ಯವಿದ್ದಾಗ ಸೇವೆಗಳನ್ನು ತಕ್ಷಣವೇ ಪ್ರಾರಂಭಿಸಬಹುದು ಎಂದು ಭಾವಿಸಲಾಗುತ್ತಿದೆ. ಇದು ಅನೇಕ ದೇಶಗಳಿಗೆ ಹೊಸ ಭದ್ರತಾ ಅಪಾಯವಾಗಿ ಪರಿಣಮಿಸುತ್ತಿದೆ. ಭವಿಷ್ಯದಲ್ಲಿ ಯಾವುದೇ ದೇಶದಲ್ಲಿ ಅನುಮತಿ ಇಲ್ಲದೆ ಸ್ಯಾಟಲೈಟ್ ಇಂಟರ್ನೆಟ್ ಬಳಸಿದರೆ ಆ ದೇಶದ ಆಂತರಿಕ ಭದ್ರತೆ ಮತ್ತು ಡೇಟಾ ಸಾರ್ವಭೌಮತ್ವದ ಮೇಲೆ ಎಷ್ಟು ದೊಡ್ಡ ಬೆದರಿಕೆ ಉಂಟಾಗುತ್ತದೆ ಎಂಬ ಪ್ರಶ್ನೆ ಎದ್ದಿದೆ. ಈ ಅಪಾಯದ ಬಗ್ಗೆ ಈಗ ಹಲವು ಜಿಯೋಪೊಲಿಟಿಕಲ್ ತಜ್ಞರು ಬಹಿರಂಗವಾಗಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಭಾರತ-ಫ್ರಾನ್ಸ್ ಸಂಬಂಧಕ್ಕೆ ಸಂಬಂಧಿಸಿದ ಮುಖ್ಯ ಪರಿಣಾಮಗಳ ಬಗ್ಗೆ ಮಾತನಾಡೋಣ. ಯುರೋಪ್ ಮತ್ತು ನ್ಯಾಟೋದಲ್ಲಿ ಅಮೆರಿಕವನ್ನು ಅಂಧವಾಗಿ ಅನುಸರಿಸದ ದೇಶ ಎಂದರೆ ಫ್ರಾನ್ಸ್. ಕಳೆದ ಕೆಲವು ವರ್ಷಗಳಲ್ಲಿ ಫ್ರಾನ್ಸ್ ಅಮೆರಿಕ ನೀತಿಗಳನ್ನು ಬಹಿರಂಗವಾಗಿ ವಿರೋಧಿಸ ಸಂದರ್ಭಗಳಿವೆ, ವಿಶೇಷವಾಗಿ ರಕ್ಷಣಾ ಒಪ್ಪಂದಗಳು ಮತ್ತು ಸೈನಿಕ ಹಸ್ತಕ್ಷೇಪಗಳ ವಿಷಯದಲ್ಲಿ. ಆದ್ದರಿಂದ ಅಮೆರಿಕ-ಫ್ರಾನ್ಸ್ ಸಂಬಂಧಗಳಲ್ಲಿ ಆಗಾಗ್ಗೆ ಉದ್ರಿಕ್ತತೆ ಕಾಣಿಸುತ್ತದೆ. ಆದರೆ ವೆನಿಜುವೆಲಾ ಇತ್ತೀಚಿನ ಪರಿಣಾಮಗಳ ಮೇಲೆ ಫ್ರಾನ್ಸ್ ಅಮೆರಿಕವನ್ನು ಬಹಿರಂಗವಾಗಿ ವಿರೋಧಿಸಲಿಲ್ಲ. ಇದೇ ಸಮಯದಲ್ಲಿ ಒಂದು ಮುಖ್ಯ ಸುದ್ದಿ ಬಂದಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 2026ರಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸವಾಗಿ ಫ್ರಾನ್ಸ್ಗೆ ತೆರಳಿದ್ದಾರೆ. ಈ ಪ್ರವಾಸ ಜನವರಿ 4ರಿಂದ 10ರವರೆಗೆ ನಡೆಯುತ್ತಿದೆ. ಇದನ್ನು ಕೇವಲ ರುಟೀನ್ ಪ್ರವಾಸ ಎಂದು ನೋಡುವುದಿಲ್ಲ. ತಜ್ಞರು ಇದನ್ನು ವೆನಿಜುವೆಲಾ ಸಂಕಷ್ಟ ಮತ್ತು ಬದಲಾಗುತ್ತಿರುವ ಜಾಗತಿಕ ಶಕ್ತಿ ಸಮತೋಲನದೊಂದಿಗೆ ಸಂಯೋಜಿಸುತ್ತಿದ್ದಾರೆ. ಫ್ರಾನ್ಸ್ ನಂತರ ಜೈಶಂಕರ್ ಲಕ್ಸೆಂಬರ್ಗ್ಗೂ ತೆರಳುತ್ತಾರೆ. ಅಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಿಸಿದ ಹಲವು ಮುಖ್ಯ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ. ಭಾರತ ಈ ಪ್ರವಾಸದ ಮೂಲಕ ಅಮೆರಿಕ ಹೆಚ್ಚುತ್ತಿರುವ ಒತ್ತಡದ ನಡುವೆ ಯುರೋಪ್ನೊಂದಿಗೆ ತನ್ನ ವ್ಯೂಹಾತ್ಮಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಭಾವಿಸಲಾಗುತ್ತಿದೆ. ಇನ್ನು ಭಾರತೀಯ ಸೇನೆಗೆ ಸಂಬಂಧಿಸಿದ ಮತ್ತೊಂದು ಮುಖ್ಯ ಅಪ್ಡೇಟ್. ಭಾರತೀಯ ಸೇನಾಧಿಪತಿ ಜನರಲ್ ಉಪೇಂದ್ರ ದ್ವಿವೇದಿ 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ತೆರಳಿದ್ದಾರೆ. ಈ ಪ್ರವಾಸ ಯುಎಇ ಮತ್ತು ಸೌದಿ ಅರೇಬಿಯಾದ ನಡುವೆ ಯೆಮೆನ್ಗೆ ಸಂಬಂಧಿಸಿದ ಉದ್ರಿಕ್ತತೆ ಇರುವ ಸಮಯದಲ್ಲಿ ನಡೆಯುತ್ತಿದೆ. 2 ದೇಶಗಳ ನಡುವಿನ ಸಂಬಂಧಗಳಲ್ಲಿ ಪ್ರಸ್ತುತ ಸ್ಥಿರತೆ ಇಲ್ಲ, ಪ್ರದೇಶದಲ್ಲಿ ಅಸ್ಥಿರತೆ ಹೆಚ್ಚಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನಾಧಿಪತಿಯ ಪ್ರವಾಸ ಬಹಳ ಮುಖ್ಯ ಎಂದು ಭಾವಿಸಲಾಗುತ್ತಿದೆ. ಈ ಪ್ರವಾಸದ ಸಮಯದಲ್ಲಿ ಸೈನಿಕ ಸಹಕಾರ ಮತ್ತು ಪ್ರಾದೇಶಿಕ ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಬಹುದು ಎಂದು ಅಂದಾಜಿಸಲಾಗಿದೆ. ಭಾರತ ಪಶ್ಚಿಮ ಏಷ್ಯಾದಲ್ಲಿ ಸಮತೋಲನವನ್ನು ಕಾಪಾಡಲು ಬಯಸುತ್ತಿದೆ, ಏಕೆಂದರೆ ಅಲ್ಲಿನ ಯಾವುದೇ ಅಸ್ಥಿರತೆಯು ಭಾರತದ ಇಂಧನ, ಭದ್ರತೆ ಮತ್ತು ವಾಣಿಜ್ಯ ಮಾರ್ಗಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಇನ್ನು ಭಾರತ-ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ಒಂದು ಸುದ್ದಿ. ಇದು ಮುಂದಿನ ಕಾಲದಲ್ಲಿ 2 ದೇಶಗಳ ಸಂಬಂಧಗಳನ್ನು ಇನ್ನಷ್ಟು ಪ್ರಭಾವಿತಗೊಳಿಸಬಹುದು.
ಭಾರತ ಬಾಂಗ್ಲಾದೇಶಿ ಕ್ರಿಕೆಟರ್ ಮುಸ್ತಫಿಜುರ್ ರೆಹಮಾನ್ ಅವರನ್ನು ಐಪಿಎಲ್ನಿಂದ ಹೊರಹಾಕಿದ ನಂತರ ಬಾಂಗ್ಲಾದೇಶ ತಾತ್ಕಾಲಿಕ ಸರ್ಕಾರ ತನ್ನ ದೇಶದಲ್ಲಿ ಐಪಿಎಲ್ ಮ್ಯಾಚ್ಗಳ ಪ್ರಸಾರದ ಮೇಲೆ ಸಂಪೂರ್ಣ ನಿಷೇಧ ವಿಧಿಸಿದೆ. ಇನ್ನು ಮುಂದೆ ಐಪಿಎಲ್ ಮ್ಯಾಚ್ಗಳು ಬಾಂಗ್ಲಾದೇಶದ ಯಾವುದೇ ಟಿವಿ ಚಾನೆಲ್ ಅಥವಾ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ತೋರಿಸಲಾಗುವುದಿಲ್ಲ. ಬಾಂಗ್ಲಾದೇಶ ತಾತ್ಕಾಲಿಕ ಸರ್ಕಾರಕ್ಕೆ ಈ ನಿರ್ಧಾರದಿಂದ ಭಾರತ ಮತ್ತು ಐಪಿಎಲ್ಗೆ ನಷ್ಟವಾಗುತ್ತದೆ ಎಂದು ತೋರುತ್ತದೆ. ಆದರೆ ವಾಸ್ತವ ಸ್ಥಿತಿ ಬೇರೆ. ಐಪಿಎಲ್ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳು ಈಗಾಗಲೇ ಬಾಂಗ್ಲಾದೇಶದ ಕಂಪನಿ ಟಿ ಸ್ಪೋರ್ಟ್ಸ್ಗೆ ಮಾರಾಟವಾಗಿವೆ. ಆ ಕಂಪನಿ ವಿಜಯಪತ್ರಗಳ ಮೂಲಕ ಪ್ರಕಟಣೆಗಳಿಂದ ಆದಾಯ ಪಡೆಯಲು ಉದ್ದೇಶಿಸಿತ್ತು. ಈಗ ಸರ್ಕಾರದ ನಿರ್ಧಾರದಿಂದ ನಿಜವಾದ ನಷ್ಟ ಆ ಬಾಂಗ್ಲಾದೇಶಿ ಕಂಪನಿಗೆ ಆಗುತ್ತದೆ. ಬಾಂಗ್ಲಾದೇಶ ಪ್ರೇಕ್ಷಕರಿಗೂ ನಷ್ಟ, ಅವರ ವಿನೋದ ಆಗುತ್ತದೆ. ತಜ್ಞರು ಭಾವಿಸುತ್ತಿದ್ದಾರೆ, ತಾತ್ಕಾಲಿಕ ಸರ್ಕಾರ ಮತ್ತು ಪ್ರೊಫೆಸರ್ ಮಹಮ್ಮದ್ ಯೂನಸ್ ಭಾರತದೊಂದಿಗಿನ ಸಂಬಂಧಗಳನ್ನು ದೆಬ್ಬತೀಯಲು ಯಾವುದೇ ಅವಕಾಶವನ್ನು ಬಿಡುತ್ತಿಲ್ಲ. ಆದರೆ ಮಾರ್ಚ್ ನಂತರ ಚುನಾವಣೆಗಳು ನಡೆಯುವ ಸಾಧ್ಯತೆ ಇದೆ. ಹೊಸ ಸರ್ಕಾರ ಬಂದರೆ ಪರಿಸ್ಥಿತಿಗಳು ಬದಲಾಗಬಹುದು. ಭಾರತ ಸರ್ಕಾರ ಈಗಾಗಲೇ ಬಾಂಗ್ಲಾದೇಶ ವಿಪಕ್ಷ ಪಕ್ಷಗಳೊಂದಿಗೆ ಸಂಪ್ರದಾಯಗಳನ್ನು ಹೆಚ್ಚಿಸಿಕೊಂಡಿದೆ. ಇನ್ನು ಭಾರತ ನೈಜೀರಿಯಾಕ್ಕೆ ಸಂಬಂಧಿಸಿದ ಒಂದು ಬಹಳ ತೀವ್ರ ಸುದ್ದಿ. ಆಫ್ರಿಕಾ ದೇಶ ನೈಜೀರಿಯಾ ಒಂದು ಭಾರತೀಯ ಶಿಪ್ ಎಂವಿ ಅರುಣಾ ಹುಲ್ಯಾ ಮತ್ತು ಅದರ ಮೇಲಿನ 22 ಮಂದಿ ಭಾರತೀಯ ಸಿಬ್ಬಂದಿಯನ್ನು ಕಸ್ಟಡಿಗೆ ತೆಗೆದುಕೊಂಡಿದೆ. ನೈಜೀರಿಯಾ ಅಧಿಕಾರಿಗಳು ಹೇಳುತ್ತಿದ್ದಾರೆ, ತನಿಖೆಯ ಸಮಯದಲ್ಲಿ ಶಿಪ್ನಿಂದ 31.5 ಕಿಲೋಗ್ರಾಂ ಕೊಕೇನ್ ಬಹಿರಂಗವಾಗಿದೆ. ಇದು ವಿವಿಧ ಪ್ಯಾಕೆಟ್ಗಳಲ್ಲಿ ಬಚ್ಚಿಟ್ಟಿತ್ತು. ಪ್ರಸ್ತುತ ನೈಜೀರಿಯಾ ತನಿಖಾ ಏಜೆನ್ಸಿಗಳು ಈ ಡ್ರಗ್ಸ್ ಮೂಲ ಏನು, ಇದರ ಹಿಂದೆ ಯಾವ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಇದೆ ಎಂದು ಗುರುತಿಸುವ ಕೆಲಸದಲ್ಲಿವೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಎಲ್ಲಾ ಭಾರತೀಯ ಸಿಬ್ಬಂದಿಯನ್ನು ಕಸ್ಟಡಿಯಲ್ಲಿಯೇ ಇರಿಸಬೇಕು ಎಂದು ನಿರ್ಧರಿಸಲಾಗಿದೆ. ಭಾರತ ಸರ್ಕಾರ ಈ ವಿಷಯದಲ್ಲಿ ನೈಜೀರಿಯಾ ಸರ್ಕಾರದೊಂದಿಗೆ ಡಿಪ್ಲೊಮ್ಯಾಟಿಕ್ ಚಾನೆಲ್ಗಳ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ತದ್ವಾರ ಭಾರತೀಯ ನಾಗರಿಕರ ಹಕ್ಕುಗಳನ್ನು ಕಾಪಾಡಲಾಗುತ್ತದೆ. ಇನ್ನು ಕೊನೆಯ ಮತ್ತು ಅತ್ಯಂತ ಸೂಕ್ಷ್ಮ ಅಪ್ಡೇಟ್ ಭಾರತ ಖತಾರ್ಗೆ ಸಂಬಂಧಿಸಿದ್ದು. ಕಳೆದ ವರ್ಷ ಖತಾರ್ನಲ್ಲಿ ಇಸ್ರೇಲ್ಗಾಗಿ ಜಾಸೂಸಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳ ಮೇಲೆ ಭಾರತ ನೌಕಾದಳದ 6 ಮಂದಿ ವೆಟರನ್ಗಳನ್ನು ಬಂಧಿಸಲಾಗಿತ್ತು. ಆಗ ಖತಾರ್ ಕೋರ್ಟ್ ಅವರಿಗೆ ಮರಣ ಶಿಕ್ಷೆ ವಿಧಿಸಿತ್ತು. ನಂತರ ಪ್ರಧಾನಮಂತ್ರಿ ಮೋದಿ ಮತ್ತು ಭಾರತ ಸರ್ಕಾರದ ಹಸ್ತಕ್ಷೇಪದಿಂದ 7 ಮಂದಿ ವೆಟರನ್ಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ತಿರುಗಿ ತರಲಾಯಿತು. ಆದರೆ ಒಬ್ಬ ನೌಕಾದಳ ವೆಟರನ್ ಕಮಾಂಡರ್ ಪುರೇಂದು ತಿವಾರಿಯನ್ನು ಆಗ ಭಾರತಕ್ಕೆ ತಿರುಗಿ ಬರಲು ಅನುಮತಿ ನೀಡಲಿಲ್ಲ. ತನಿಖೆಯಲ್ಲಿ ಸಹಕರಿಸಬೇಕು ಎಂಬ ಹೆಸರಿನಲ್ಲಿ ಖತಾರ್ನಲ್ಲಿಯೇ ಕಿರಿಸಲಾಯಿತು. ಈಗ ಅದೇ ಕೇಸ್ಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಬಂದಿದೆ. ಖತಾರ್ ಕೋರ್ಟ್ ಹಳೆಯ ಜಾಸೂಸಿ ಕೇಸ್ನಲ್ಲಿ ಕ್ಷಮಾಪಣೆ ನೀಡಿದ ನಂತರ ಕಮಾಂಡರ್ ಪುರೇಂದು ತಿವಾರಿಯ ಮೇಲೆ ಆರ್ಥಿಕ ಮೋಸ ಮತ್ತು ಮನಿ ಲಾಂಡ್ರಿಂಗ್ ಎಂಬ ಹೊಸ ಕೇಸ್ ನಡೆಸಿ ತೀರ್ಪು ನೀಡಿದೆ. ಕೋರ್ಟ್ ಕಮಾಂಡರ್ ಪುರೇಂದು ತಿವಾರಿಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೋಸ್ಗೆ 3 ವರ್ಷಗಳು, ಮನಿ ಲಾಂಡ್ರಿಂಗ್ ಕೋಸ್ಗೆ 3 ವರ್ಷಗಳು, ಒಟ್ಟು 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಅಲ್ಲದೆ ಭಾರೀ ಜರಿಮಾನವನ್ನು ವಿಧಿಸಿದೆ. ರಿಶ್ವತ್ಗ ಇಚ್ಛಿದ 10 ಮಿಲಿಯನ್ ಖತಾರಿ ರಿಯಾಲ್ ಡಬಲ್ ಮೊತ್ತ ಜರಿಮಾನಾಗ ತೆರಬೇಕು ಎಂದು ಆದೇಶಿಸಿದ್ದು ಮತ್ತು ಮಿಲಿಟರಿ ಕಾಂಟ್ರಾಕ್ಟ್ ಮೂಲಕ ಲಭಿಸಿದ ಡ್ಯೂ ಅಡ್ವಾಂಟೇಜ್ ಮೊತ್ತವನ್ನು ಜರಿಮಾನಾಗ ತೆರಬೇಕು ಎಂದು ಆದೇಶಿಸಿದೆ. ಭಾರತೀಯ ರೂಪಾಯಿಗಳಲ್ಲಿ ಈ ಮೊತ್ತ ಸುಮಾರು 195 ಕೋಟಿಗಳು ಎಂದು ಹೇಳಲಾಗುತ್ತಿದೆ. ಈಗ ಪ್ರಶ್ನೆ ಏನೆಂದರೆ, ಈ ಜರಿಮಾನ ತೆರೆದಿದ್ದರೆ ಶಿಕ್ಷೆ ಇನ್ನಷ್ಟು ಹೆಚ್ಚಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಈ ವಿಷಯದಲ್ಲಿ ಯಾವ ರೂಪ ತೆಗೆದುಕೊಳ್ಳುತ್ತದೋ ನೋಡಬೇಕು. ಒಂದು ಆಯ್ಕೆ ಏನೆಂದರೆ, ಭಾರತ ಸರ್ಕಾರ ಖತಾರನ್ನು ಪ್ರಾರ್ಥಿಸಿ ಕಮಾಂಡರ್ ಪುರೇಂದು ತಿವಾರಿ ಶಿಕ್ಷೆಯನ್ನು ಭಾರತದಲ್ಲಿಯೇ ಅಮಲು ಮಾಡಬೇಕು ಎಂದು ಕೋರಬಹುದು. ಪ್ರತಿ 24 ಗಂಟೆಗಳೊಮ್ಮೆ ಜಾಗತಿಕ ಜಿಯೋಪಾಲಿಟಿಕ್ಸ್ ವೇಗವಾಗಿ ಬದಲಾಗುತ್ತಿದೆ. ಒಂದು ದೇಶ ಒತ್ತಡ ತರುತ್ತಿದೆ, ಮತ್ತೊಂದು ತನ್ನ ಹಳೆಯ ನಿರ್ಧಾರಗಳಿಂದ ಹಿಂದಕ್ಕೆ ಸರಿಯುತ್ತಿದೆ. ಇವೆಲ್ಲದರ ನಡುವೆ ಭಾರತಕ್ಕೆ ನಿರಂತರ ಹೊಸ ಸವಾಲುಗಳು ಎದುರಾಗುತ್ತಿವೆ. ನಿಮಗೆ ಇಂತಹ ಮುಖ್ಯ ಆಳ ವಿವರಣೆ ಅಪ್ಡೇಟ್ಗಳು ಬೇಕಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ನಿಮಗೆ ಯಾವ ಸುದ್ದಿ ಅತ್ಯಂತ ಮುಖ್ಯವೆಂದು ತೋರಿತೋ ಅದನ್ನು ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ, ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.